ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಂದು ವಿಶೇಷವಾದಂಥ ಪರ್ಫಾರ್ಮೆನ್ಸ್ನ ವೇದಿಕೆ ಮೇಲೆ ಪ್ರೆಸೆಂಟ್ ಮಾಡೋದಕ್ಕೆ ಬರ್ತಿದ್ದಾರೆ ನಮ್ಮ ಜಿ ಕನ್ನಡದ ಹೆಮ್ಮೆಯ ಪ್ರತಿಭೆ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಜಾನ್ವಿ ಅಲಿಯಾಸ್ ನಮ್ಮೆಲ್ಲರ ನೆಚ್ಚಿನ ಚಂದನ ಅನಂತಕೃಷ್ಣ. ಲೋ ಮಗ ಅಲ್ಲಿ ನೋಡು ಬಸ್ ಸ್ಟ್ಯಾಂಡಲ್ಲಿ ಒಬ್ಳೆ ಏನು ಸಕ್ಕದಾಗೋಳು. ಮಗ ಯಾರು ಇಲ್ಲ. ಹೇ ಯಾರೋ ನೀವೆಲ್ಲ, ಯಾರೋ ನೀವು? ಏ ಏ ಭೂಮಿಕೆಯೂ ಇದೆ ತಕೋ ಸೆಳೆದಂತಿದೆ ನಿನ್ನನು. ಹೆಣ್ಣೇ ಶಕ್ತಿ, ಹೆಣ್ಣಿಂದಲೇ ಎಲ್ಲವೂ. ಆದರೆ ಅಗತ್ಯವಿದ್ದಾಗ ಮಾತ್ರ ನವದುರ್ಗೆಯರ ಭೀಕರ ರೂಪ ಹೊರಬರುತ್ತದೆ. ಅವರೇ ಸೃಷ್ಟಿಯ ಆಧಾರ. ನೀವು ದೇವಸ್ಥಾನಕ್ಕೆ ಹೋಗಿ ಎಷ್ಟೇ ಹೆಣ್ಣನ್ನ ಪೂಜಿಸಿದ್ರು ನಿಮ್ಮ ಮನೆ ಹೆಣ್ಮಕ್ಳನ್ನ ಪೂಜಿಸಿಲ್ಲ, ಗೌರವಿಸಿಲ್ಲ ಅಂದ್ರೆ ಆ ತಾಯಿ ಯಾವತ್ತೂ ನಮಗೆ ಒಲಿಯೋದಕ್ಕೆ ಚಾನ್ಸೇ ಇಲ್ಲ. ಇವತ್ತು ಅಂಥ ಒಂದು ಸಂದೇಶವನ್ನ ಚಂದನ ಅವರು ಅವರ ಪರ್ಫಾರ್ಮೆನ್ಸ್ ಮೂಲಕ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಚಂದನ. ತರುಣ್ ಸರ್, ಈ ವೇದಿಕೆ ಮೇಲೆ ಈ ಪರ್ಫಾರ್ಮೆನ್ಸ್ ನಿಮಗೆ ಎಷ್ಟು ಇಷ್ಟ ಆಯ್ತು? ಹಲೋ ಚಂದನ. ಹಲೋ ಸರ್. ವೆಲ್ಕಮ್ ಟು ಮಹಾನಟಿ. ಥ್ಯಾಂಕ್ ಯು. ಸೋ ನೈಸ್ ಟು ಸಿ ಯು ಹಿಯರ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಪವರ್ಫುಲ್ ಪರ್ಫಾರ್ಮೆನ್ಸ್ ಕೊಟ್ರಿ, ಒಂದು ತುಂಬಾ ಪವರ್ಫುಲ್ ಪರ್ಫಾರ್ಮೆನ್ಸ್, ಮಚ್ ನೀಡೆಡ್ ಮೆಸೇಜ್ ಆಲ್ಸೋ. ಐ ಥಿಂಕ್ ರಿಯಲ್ ಮೆನ್ ಆರ್ ಹೂ ರೆಸ್ಪೆಕ್ಟ್ ವಿಮೆನ್ ಅಂತ ಹೇಳ್ತಾರಲ್ಲ, ಸೊ ಅದು ತುಂಬಾ ನಂಬ್ತೀನಿ ನಾನು. ಅಂಡ್ ಎಲ್ಲಿ ಹೆಣ್ಮಕ್ಳಿಗೆ ಗೌರವ ಸಿಗುತ್ತೆ, ಎಲ್ಲಿ ಹೆಣ್ಮಕ್ಳಿಗೆ ಬೆಲೆ ಸಿಗುತ್ತೆ, ಖಂಡಿತ ಆ ದೇಶ ಒಳ್ಳೇದಾಗತ್ತೆ, ಆ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ಸೊ ವುಮನ್ ಈಕ್ವಾಲಿಟಿ ಅಂತ ಹೇಳ್ತಾರೆ. ನಾನು ಈಕ್ವಾಲಿಟಿ ಅಂತಾನು ನಂಬಲ್ಲ. ನಾನು ನಂಬೋದು ದೇರ್ ಮಚ್ ಸುಪೀರಿಯರ್ ಅಂತ ನಂಬುತ್ತೀನಿ ನಾನು. ಐ ಆಮ್ ನಾಟ್ ಇವನ್ ಥಿಂಕಿಂಗ್ ಇಟ್ ಇಸ್. ನಾವು ಖಂಡಿತವಾಗಿ ಯಾವ ತರದಲ್ಲೂ ಸರಿಸಾಟಿ ಇಲ್ಲ ಅಲ್ಲಿ. ಅದಕ್ಕೆ ಗಾಡ್ ಹಸ್ ಮೇಡ್ ಯು ಆಲ್ ಸೋ ಪವರ್ಫುಲ್ ಅಂಡ್ ಸೋ ಸ್ಟ್ರಾಂಗ್. ಆ ತರದ ಒಂದು ಬ್ಯೂಟಿಫುಲ್ ಮೆಸೇಜ್ ಕೊಟ್ಟಿದ್ದೀರಾ. ಯುವರ್ ಅಮೇಸಿಂಗ್ ಸಿಂಗರ್, ಪರ್ಫಾರ್ಮೆನ್ಸ್, ಆಕ್ಟರ್, ಆಂಕರಿಂಗ್ ಏನ್ ಕೊಟ್ಟರು ಅಷ್ಟು ಬ್ಯೂಟಿಫುಲ್ ಆಗಿ ಮಾಡ್ತೀರಾ. ಅಂಡ್ ಇವನ್ ರೀಸೆಂಟ್ಲಿ ಅದು ವಿಡಿಯೋ ಮಾಡಿದ್ರಿ ನೀವು, ಅದನ್ನು ನೋಡಿದ್ವಲ್ಲ, ತುಂಬಾ ವೆರಿ ಬ್ಯೂಟಿಫುಲ್ ಇಶ್ಯೂ ಡನ್ ದಟ್. ಅದ್ರ ಮುಖಾಂತರ ಒಂದು ಪ್ರೊಡ್ಯೂಸರ್ ಕೂಡ ಆಗಿದ್ದೀರಿ ನೀವು. ಸೊ ಲಾಟ್ ಆಫ್ ಥಿಂಗ್ಸ್ ಬ್ಯೂಟಿಫುಲಿ ಡನ್ ಚಂದನ ಅವರೇ. ಅಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಆನ್ ದಿಸ್ ಸ್ಟೇಜ್. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಷರ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತರುಣ್ ಸರ್. ನಿಶ್ವಿಕಾ, ಮೊದಲನೇದಾಗಿ ಹಾಯ್ ಚಂದನ ಅವರೇ. ಹಲೋ ಮ್ಯಾಮ್. ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನ ನಮ್ಮ ಮಹಾನಟಿ ವೇದಿಕೆಯಲ್ಲಿ ನೋಡಿ. ತುಂಬಾ ಕರೆಕ್ಟ್ ಆದ ಒಂದು ವಿಚಾರನ ತಗೊಂಡ್ಬಂದು ನೀವು ತುಂಬಾ ಸೂಕ್ಷ್ಮವಾಗಿ ಅದನ್ನ ಪರ್ಫಾರ್ಮ್ ಮಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ರತಿ ಬಾರಿ ನಾವು ಹೆಣ್ಮಕ್ಳು ಹೇಗಿರ್ಬೇಕು ಅಂತ ಮನೇಲಿ ಎಲ್ಲರೂ ಹೇಳ್ಕೊಡ್ತಾರೆ, ಅದು ಸಾಕು. ಹೆಣ್ಮಕ್ಳು ಆರಾಮಾಗೇ ಇದಾರೆ, ಇನ್ಮೇಲೆ ಗಂಡ್ ಮಕ್ಳು ಹೆಂಗ್ ಬಿಹೇವ್ ಮಾಡ್ಬೇಕಂತ ಫಸ್ಟ್ ನಾವ್ ಹೇಳ್ಕೊಡ್ಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಚಂದನ ಅವರೇ. ಅಂಡ್ ತರುಣ್ ಸರ್ ಹೇಳ್ದಂಗೆ ಸೋ ಮೆನಿ ಬ್ಯೂಟಿಫುಲ್ ಫೆದರ್ಸ್ ಯು ವೇರ್ ಆನ್ ಯೋರ್ ಕ್ಯಾಪ್ ಅಂಡ್ ಸೋ ಪ್ರೌಡ್ಲಿ. ಅದು ಆಕ್ಟಿಂಗ್ ಆಗಿರ್ಲಿ, ಸಂಗೀತ ಆಗಿರ್ಲಿ, ಡಾನ್ಸ್ ಆಗಿರ್ಲಿ, ಅಮೇಸಿಂಗ್ ಭರತನಾಟ್ಯಂ ಡಾನ್ಸರ್ ಕೂಡ ನೀವು ನೋಡಿದೀನಿ ನಾನು ತುಂಬಾ ನಿಮ್ಮ ಚಿಕ್ಕ ಬಿಟ್ಸ್ ಎಲ್ಲಾನು. ಸೊ ತುಂಬಾ ಖುಷಿ ಆಯ್ತು ನಿಮ್ಮನ್ನ ಇಲ್ಲಿ ಮತ್ತೊಮ್ಮೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ದಿಸ್ ಬ್ಯೂಟಿಫುಲ್ ಪೀಸ್ ಚಂದನ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ರಮೇಶ್ ಸರ್, ಸ್ಕೂಲ್ ಡೇಸ್ ಅಲ್ಲಿ ಗಾಂಧಿಯವ್ರದ್ದು ಅನ್ಸುತ್ತೆ ಕೋಟ್ ಇತ್ತು, ಯಾವತ್ತು ಒಂದು ಹೆಣ್ಮಗಳು ಮಧ್ಯರಾತ್ರಿಯಲ್ಲಿ ನಿರ್ಭಯವಾಗಿ ನಡೀತಾಳೋ ಅವತ್ತು ಭಾರತಕ್ಕೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ತು ಅಂತ ಅಲ್ವಾ? ಅದು ನೆನಪಾಯ್ತು ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದಾಗ. ಅದೇ ಕಲಾವಿದರು ಅಂದಮೇಲೆ ನಮ್ದು ಮೇನ್ ನಾವು ಎಂಟರ್ಟೈನ್ಮೆಂಟ್ ಆಗಿ ಮಾಡಬೇಕು, ಕರೆಕ್ಟ್. ಬಟ್ ಸಾಧ್ಯವಾದ್ರೆ ಆಗಾಗ ಈ ತರ ಸಂದೇಶಗಳನ್ನ ಕಳಿಸೋದು ಆ ಕಲೆಗಿರೋ ಪವರ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ದಂಗೆ ಆಗುತ್ತೆ. ಐ ಥಿಂಕ್ ದಟ್ ವಾಸ್ ವೆರಿ ವೆರಿ ನೈಸ್ ಆಫ್ ಯು ಟು ಡೂ ದಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪವರ್ನ ಈ ತರ ಯೂಸ್ ಮಾಡ್ತಿದಿರಲ್ಲ, ಐ ಲೈಕ್ ದಟ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ಚಂದನ, ನೀವು ಇವತ್ತು ವೇದಿಕೆಯಲ್ಲಿದ್ದೀರಾ. ನೀವು ಇಲ್ಲಿ ಬಂದು ವೇದಿಕೆ ಮೇಲೆ 4 ಸಾಲು ನಮಗೋಸ್ಕರ ಹಾಡಿಲ್ಲ ಅಂತಂದ್ರೆ ಖಂಡಿತ ಇದು ನಿಮ್ಗೋಸ್ಕರ ಡೆಡಿಕೇಶನ್ ಸರ್. ನನ್ನದು ತುಂಬಾ ಫೇವ್ರೆಟ್ ಸಾಂಗ್. ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ. ಹೂವು ಹಾಸಿಗೆ ಚಂದ ಚಂದನ ಬಾಹುಬಂಧನ ಚುಂಬನ. ಬಯಕೆ ತೋಟದ ಬೇರೆಯೊಳಗೆ ಹರಣ ಗಣದೆ
ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಚಂದನ, ಮೋರ್ ಪವರ್ ಟು ಯು. ಚಂದನ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅವ್ರಿಗೆ ನಾವೇನಾದ್ರೂ ಗಿಫ್ಟ್ ಕೊಡ್ಬೇಕಲ್ಲ ಚಂದನ. ಈ ಗಿಫ್ಟ್ ನಿಮಗಲ್ಲ, ಈ ಗಿಫ್ಟ್ ನೋಡುಗರಿಗೆ ಚಂದನ ಕಡೆಯಿಂದ ಒಂದು ಸುಂದರವಾದಂತಹ ಗಿಫ್ಟ್ ಇದೆ. ಆ ಗಿಫ್ಟ್ ಏನು ಅನ್ನೋದನ್ನ ನೋಡಾದ್ಮೇಲೆ ಹೇಳೋಣ. ಓಕೆ, ವಿಡಿಯೋ ಪ್ಲೀಸ್. ನಿಮಗೆ ಡಾಲ್ಸ್ ಅಂದ್ರೆ ಇಷ್ಟನಾ? ಚಾಕ್ಲೇಟ್ಸ್? ಐಸ್ ಕ್ರೀಮ್ಸ್? ಚಂದನ, ನಿಮ್ಮ ಬದುಕಿನಲ್ಲಿ ಈ ಒಂದು ಹೊಸ ತಿರುವು, ನಿರ್ಮಾಪಕಿಯಾಗಿ ಇಷ್ಟು ಪವರ್ಫುಲ್ ಸ್ಟೋರಿನ ಹೇಳಿದ್ದೀರಾ, ಹೇಗಿತ್ತು? ನಿರ್ಮಾಪಕಿ ಅನ್ನೋದು ತುಂಬಾನೇ ದೊಡ್ಡ ಮಾತಾಯಿತು. ಇದು ಪ್ಲ್ಯಾನ್ ಇಲ್ದಲೇ ಆಗಿತ್ತು. ಇದು ಚಿಕ್ಕದಾಗಿ ಏನಾದರೂ ಮಾಡಬೇಕು ಅಂತ ಹೋಗಿ ಅದು ಈ ಥರ ಕತೆ ಡೈರೆಕ್ಟರ್ಸ್ ಇಬ್ರು ತಂದರು. ಆವಾಗ ಈ ಘಟನೆ ಆದಾಗ ಕೂಡ ನಾನು ನ್ಯೂಲಿ ಮ್ಯಾರಿಡ್, ಸೊ ಆವಾಗ ನನಗಿದು ತುಂಬಾನೇ ಒಂದು ಸಂಕಟ ಎಲ್ರಿಗೂ ಆಗಿತ್ತು, ಎವ್ರಿ ಇಂಡಿಯನ್. ಹಾಗೆ ನಂಗೆ ಆಗಿತ್ತು. ನಾನು ಆಗಲೇ ಹೇಳಿದಾಗೆ ಆರ್ಟ್ ಮೂಲಕ ಏನಾದರೂ ತಲುಪಿಸ್ಬೇಕು ಅಂತ ಅಂದಾಗ ಇವ್ರು ಈ ಕತೆ ತಂದಾಗ, ಯೂಟ್ಯೂಬ್ಗೆ ಅಂದರೆ ಯಾರು ದುಡ್ಡು ಹಾಕ್ತಾರೆ ಅಲ್ವಾ? ಯೂಟ್ಯೂಬಲ್ಲಿ ರಿಟರ್ನ್ಸ್ ಇಲ್ಲ. ಸೊ ನೋಬಡಿ ವೆಲ್ಕಮ್. ಆಯ್ತು ನಿಮ್ಗೆ ಇಷ್ಟ ಬೇಕಾ, ಆಯ್ತು ಕೊಡ್ತೀನಿ ಅಂತ ಬರಲ್ಲ. 1-2 ಕಡೆ ಅಪ್ರೋಚ್ ಮಾಡಿದ್ವಿ, ಅದು ವರ್ಕ್ ಆಗಲಿಲ್ಲ. ನನ್ ಮನ್ಸಲ್ಲಿ ಕೂತ್ಬಿಡ್ತು, ಮಾಡ್ಲೇಬೇಕು, ಹೇಗಾದ್ರೂ ಮಾಡಬೇಕು ಅಂತ. ಒಂದಷ್ಟು ತಿಂಗಳು ಪೇಮೆಂಟ್ಸ್ನ ಏನು ಖರ್ಚು ಮಾಡ್ದಲ್ಲೇ ಇಟ್ಕೊಂಡ್ಮೇಲೆ ಕೊನೆಗೆ ಮಾಡಿದೆ. ಸೋ ಕ್ಯೂಟ್. ಮಾಡಬೇಕು ಅನ್ನೋ ಒಂದು ಒಳ್ಳೆ ಇಂಟೆನ್ಷನ್ ಇದ್ರೆ ಎಲ್ಲವೂ ಜೊತೆ ಆಗ್ಬಿಡತ್ತೆ. ಇದೇ ರೀತಿ ಇನ್ನಷ್ಟು ಸೂಪರ್ ಪವರ್ಫುಲ್ ವಿಡಿಯೋಸ್ಗೆ ನೀವು ದುಡ್ಡು ಹಾಕಿ ಪ್ರೊಡ್ಯೂಸರ್ ಆಗಿ, ಆಕ್ಟ್ರೆಸ್ ಆಗಿ ನಾಳೆ ದಿನ ಅಲ್ಲ ಅವಕಾಶ ಕೊಡ್ಲಿ ಯಾರಾದ್ರೂ ಡೈರೆಕ್ಟರ್ಸ್ ಕರೆದು ಅಂತ ಹೇಳಿ ನೀವು. ನೀವೇ ವೆನ್ ಯು ಕ್ಯಾನ್ ಡಿರೆಕ್ಟ್ ಸಮಥಿಂಗ್ ಲೈಕ್ ದಿಸ್, ವೆನ್ ಯು ಕ್ಯಾನ್ ಪ್ರೊಡ್ಯೂಸ್ ಸಮಥಿಂಗ್ ಲೈಕ್ ದಟ್. ಅಣ್ತಮ್ಮ ಇಲ್ಲಿ ಯಾರನ್ನೋ ಹೀರೋಗಳು ಮಾಡೋದಿಲ್ಲ, ನಮಗ್ ನಾವೇ ಆಗ್ಬೇಕು ಅಷ್ಟೇ. ಆ ಹೀರೋ ನೀವಾಗಿದ್ದೀರಾ. ಓಕೆನಾ ಚಂದನ? ಕಂಟಿನ್ಯೂ ದಿಸ್ ಜರ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್.